ಎಂಎಸ್ಎಂಇ ದಿನದ ಆಚರಣೆ ಅಂಗವಾಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಕೀರ್ತನಾ ಅವರ ಸಮಕ್ಷಮದಲ್ಲಿ ಎಂಎಸ್ಎಂಇಗಳಿಗೆ ಸಿಗುವ ಸವಲತ್ತುಗಳ ಕುರಿತ ಪೋಸ್ಟರ್ಸ್ಗಳನ್ನು ಬಿಡುಗಡೆ ಮಾಡಲಾಯಿತು. ಬಳಿಕ ಮಾತನಾಡಿದ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಜಂಟಿ ನಿರ್ದೇಶಕರಾದ ಮಹೇಶ್ ಕುಮಾರ್ ಅವರು, ನಮ್ಮ ದೇಶದ ಆರ್ಥಿಕತೆಯ ಜಿಡಿಪಿಯಲ್ಲಿ ಎಂಎಸ್ಎಂಇಗಳ ಕೊಡುಗೆ ಬಹಳಷ್ಟಿದೆ. ಸರ್ವಿಸ್ ಸೆಕ್ಟರ್ ಬಿಟ್ಟರೆ ಅಗ್ರಿಕಲ್ಚರ್ ಸೆಕ್ಟರ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳಲ್ಲಿ ಅತಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಈ ಎಂಎಸ್ಎಂಇಗಳು ಸೃಷ್ಟಿ ಮಾಡುತ್ತಿವೆ. ನಮ್ಮ ಬ್ಯಾಂಕ್ಗಳಿಂದ ಇರಬಹುದು, ಸರ್ಕಾರಗಳಿಂದ ಇರಬಹುದು, ಏನೇನು ಸೌಲಭ್ಯಗಳಿವೆಯೋ ಅವುಗಳನ್ನು ಸಾರ್ವಜನಿಕರಿಗೆ ಹಾಗೂ ಉದ್ಯಮಗಳಿಗೆ ತಿಳಿಸುವ ನಿಟ್ಟಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದು ಮಾತನಾಡಿದರು. ರೆಗ್ಯುಲರ್ ಆಗಿ ಬಟ್ ನೀವೇನಾದ್ರೂ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬಿಸ್ನೆಸ್ ಶುರು ಮಾಡ್ತೀರಾ, ನಿಮ್ಮಿಂದ 4 ಜನಕ್ಕೆ ಉದ್ಯೋಗ ಸಿಗುತ್ತೆ, ನಿಮ್ಮ ಅಣ್ಣನೋ ನಿಮ್ಮ ಅಕ್ಕನೋ ನಿಮ್ಮ ಅಪ್ಪನೋ ಬಿಸ್ನೆಸ್ ಮಾಡ್ತಾರೆ ಅಂದ್ರೆ ಏನೂ ಅಡಮಾನ ಇಲ್ಲದೆ 20 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. ಅರ್ಥ ಆಯ್ತಾ? ನೋಡಿ, ಗೌರ್ಮೆಂಟ್ ಎಲ್ಲ ಇಷ್ಟೊಂದು ಮಾಡ್ತಾ ಇದೆ. ಕರೆಕ್ಟ್, ಬೇಗ ತೀರಿಸ್ಬಿಟ್ರೆ ಯೂಸ್ ಟು ಬಿ ಸಮ್ ಇದು. ಲೀಡ್ ಬ್ಯಾಂಕ್ನ ವ್ಯವಸ್ಥಾಪಕರಾದ ಪ್ರಶಾಂತ್ ಪ್ರಭು ಮಾತನಾಡಿ, ಜೂನ್ 27ರಂದು ಅಂತಾರಾಷ್ಟ್ರೀಯ ಎಂಎಸ್ಎಂಇ ದಿನಾಚರಣೆ ಇದ್ದು, ರಿಸರ್ವ್ ಬ್ಯಾಂಕ್ ನಿರ್ದೇಶನದಂತೆ ಭಾರತಾದ್ಯಂತ ಜೂನ್ 27ರಂದು ಎಂಎಸ್ಎಂಇ ದಿನಾಚರಣೆ ನಿಗದಿಯಾಗಿದ್ದು 27ರಂದು ರಜೆ ಇರುವುದರಿಂದ ಈ ಜಾಗೃತಿ ಕಾರ್ಯಕ್ರಮವನ್ನು ಮುಂಚಿತವಾಗಿ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಮಗಳೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಎಂಎಸ್ಎಂಇಗಳಿಗೆ ಸಂಬಂಧಿಸಿದ 4 ಮುಖ್ಯ ಪೋಸ್ಟರ್ಸ್ಗಳನ್ನು ಬಿಡುಗಡೆ ಮಾಡಲಾಗಿದೆ. ಸಾರ್ವಜನಿಕರಿಗೆ ಹಾಗೂ ಸಣ್ಣ ಉದ್ಯಮಿಗಳಿಗೆ ಎಂಎಸ್ಎಂಇ ಸಾಲ ಸೌಲಭ್ಯಗಳನ್ನು ನೋಂದಣಿ ಮಾಡಿಕೊಳ್ಳುವುದರಿಂದ ಆಗುವ ಪ್ರಯೋಜನಗಳು ಮತ್ತು ಸರ್ಕಾರದ ಸವಲತ್ತುಗಳ ಬಗ್ಗೆ ಮಾಹಿತಿ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದು ಮಾತನಾಡಿದರು. ಕೈಗಾರಿಕೆ ಮತ್ತು ವಾಣಿಜ್ಯ ಈ ದಿನಾಂಕ 25/6/2026 ಈ ದಿನವನ್ನು ನಾವು ಇಂಟರ್ನ್ಯಾಷನಲ್ ಎಂಎಸ್ಎಂಇ ಡೇ ಅಂತ ಆಚರಿಸ್ತಾ ಇದ್ದೀವಿ. ಎಂಎಸ್ಎಂಇ ಡೇ ಆಚರಣೆ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಒಂದು ವಿಶೇಷ ಪೋಸ್ಟರನ್ನು, ಏನು ಎಂಎಸ್ಎಂಇಗಳಿಗೆ ಸವಲತ್ತುಗಳು ಸಿಗುತ್ತೆ ಆ ಪೋಸ್ಟರ್ಗಳನ್ನು ನಾವು ರಿಲೀಸ್ ಮಾಡಿದ್ದೀವಿ. ದೇಶದ ಆರ್ಥಿಕತೆಯ ಜಿಡಿಪಿನಲ್ಲಿ ಎಂಎಸ್ಎಂಇಗಳ ಕೊಡುಗೆ ಭಾಳ ಇದೆ. ಸರ್ವಿಸ್ ಸೆಕ್ಟರ್ ಬಿಟ್ಟರೆ ನೆಕ್ಸ್ಟ್ ಅಗ್ರಿಕಲ್ಚರ್ ಸೆಕ್ಟರು, ನೆಕ್ಸ್ಟ್ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಎಂಎಸ್ಎಂಇಗಳು ಸೃಷ್ಟಿ ಮಾಡ್ತಾರೆ. ಹಾಗಾಗಿ ಏನೇನು ನಮ್ಮ ಬ್ಯಾಂಕ್ಗಳಿಂದ ಇರ್ಬೋದು, ಸರ್ಕಾರಗಳಿಂದ ಇರ್ಬೋದು ಸೌಲಭ್ಯಗಳಿದೆ ಅವುಗಳನ್ನು ತಿಳಿಸೋ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಕಾರ್ಯಕ್ರಮವನ್ನು ಲೀಡ್ ಬ್ಯಾಂಕ್ ಇವತ್ತು ಸೇರೋ 27ನೇ ತಾರೀಕು ಅಂತಾರಾಷ್ಟ್ರೀಯ ದಿವಸ ಅಂತ ಆಚರಣೆ ಮಾಡಬೇಕು. ನನಗೆ ರಿಸರ್ವ್ ಬ್ಯಾಂಕ್ ವತಿಯಿಂದ ನಿರ್ದೇಶನ ಮಾಡಿದೆ. ಅದರ ಪ್ರಕಾರ ಇವತ್ತಿನ ದಿವಸ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಚಿಕ್ಕಮಗಳೂರು ಇವರ ಅಧ್ಯಕ್ಷತೆಯಲ್ಲಿ 4 ಎಂಎಸ್ಎಂಇ ಪೋಸ್ಟರನ್ನು ನಾವು ಬಿಡುಗಡೆ ಮಾಡಿದ್ವಿ. ಈ ಬಿಡುಗಡೆ ಆದ ಸಂದರ್ಭದಲ್ಲಿ ನಾವು ಇದರ ಮುಖಾಂತರ ಜನಸಾಮಾನ್ಯರಿಗೆ ಎಂಎಸ್ಎಂಇ ಸಾಲ ಸೌಲಭ್ಯಗಳ ಬಗ್ಗೆ ಏನೇನು ಮಾಹಿತಿಯನ್ನು ಕೊಡಬೇಕು ಇದನ್ನು ನಾವು ಕೊಡುವ ವ್ಯವಸ್ಥೆಯನ್ನು ಲೀಡ್ ಬ್ಯಾಂಕ್ ಇದರಲ್ಲಿ ನಾವು ಫೈನಾನ್ಷಿಯಲ್ ಲಿಟ್ರಸಿ ಕೌನ್ಸಿಲರ್ಸ್ ಅಂತ ಇರ್ತಾರೆ. ಪ್ರತಿಯೊಂದು ಬ್ಲಾಕಲ್ಲಿ ಅವರಿಗೂ ಈ ಪೋಸ್ಟರ್ಸನ್ನು ನಾವು ತಲುಪಿಸ್ತೀವಿ. ಅವ್ರ ಕೆಲಸ ಏನಪ್ಪ ಅಂದರೆ ಅವರು ಗ್ರಾಮೀಣ ಪ್ರದೇಶ ಇದ್ರ ಬಗ್ಗೆ ಎಲ್ಲ ಪ್ರಚಾರವನ್ನು ಮಾಡಬೇಕು ಅಂತ ಅನ್ಸುತ್ತೆ.
ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾಳೆ ಮತ್ತು ನಾಡಿದ್ದು ದಿವಸ ರಜೆ ಇರೋದ್ರಿಂದ ತಾರೀಕು 21ನೇ ತಾರೀಕು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಲೆಕ್ಕಾಧಿಕಾರಿ ನರೇಂದ್ರ, ಜೆಡಿಡಿಐಸಿ ಮಹೇಶ್, ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಮಹೇಶ್, ಉದ್ಯಮಿಗಳಾದ ಶಿವಕುಮಾರ್, ನಬಾರ್ಡ್ನ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರಾದ ಶ್ರೀ ಫಹದ್, RSETI ನಿರ್ದೇಶಕರಾದ ಶ್ರೀ ಶಿವಪ್ರಸಾದ್ ಹಾಗೂ ಜಿಲ್ಲಾ ಪ್ರತಿನಿಧಿ ಬ್ಯಾಂಕ್ಗಳು SBI, ಕೆನರಾ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಹಣಕಾಸು ಸಾಕ್ಷರತಾ ಸಲಹೆಗಾರರು ಮುಂತಾದವರು ಉಪಸ್ಥಿತರಿದ್ದರು.